ರಿಸೀವ್ ಮಾಡಿ ಕೃಷ್ಣ. ಒಂದ್ಸಾರಿ ನಿಮ್ಮ ಧ್ವನಿ ಕೇಳಿದ್ರೆ ನನಗೆ ಸಮಾಧಾನ ಆಗುತ್ತೆ. ಪ್ಲೀಸ್ ಫೋನ್ ರಿಸೀವ್ ಮಾಡಿ ಕೃಷ್ಣ. ಯಾಕೆ ಕೃಷ್ಣ ನೀವು ನನ್ನ ಫೋನ್ನ ರಿಸೀವ್ ಮಾಡ್ತಿಲ್ಲ? ನೀವು ನನ್ನ ನಂಬರ್ನ ಸೇವ್ ಮಾಡಿದ್ದೀರಲ್ವಾ? ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ನನ್ನ ಹೆಸರು ಬರ್ತಿರತ್ತಲ್ವಾ? ಅಲ್ಲಿ ಐಶ್ವರ್ಯ ಅಂತ ನಿಮಗೆ ಕಾಣ್ತಿರತ್ತಲ್ವಾ? ನನಗೆ ಗೊತ್ತು ನೀವು ಅದನ್ನು ನೋಡ್ತಿರ್ತೀರಾ ಅಂತ. ಮತ್ತು ಯಾಕೆ ರಿಸೀವ್ ಮಾಡ್ತಿಲ್ಲ ಕೃಷ್ಣ? ನಾನು ನಿಮ್ಮನ್ನು ಮೊದಲನೇ ಸರಿ ನೋಡಿದಾಗ ನಾನು ನಿಮ್ಮ ಕೆನ್ನೆಗೆ ಹೊಡೆದೆ, ಆಗ ನಿಮ್ಗೆ ನೋವು ಆಗಿರ್ಬೋದು. ಎರಡನೇ ಸರಿ ನೋಡಿದಾಗಲೂ ನಿಮ್ಮ ಕೆನ್ನೆಗೆ ಹೊಡೆದೆ, ಆವಾಗಲೂ ನೋವು ಆಗಿರ್ಬೋದು. ಮೂರನೇ ಸರಿ ಹೊಡೆದಾಗಲೂ ನೋವು ಆಗಿರ್ಬೋದು. ನಾನು ನಿಮಗೆ ನೋವು ಕೊಟ್ಟಿದ್ದು 3 ಸಾರಿ ಕೃಷ್ಣ. ಆದರೆ ನೀವು ನನ್ನನ್ನು ದೂರ ಇಟ್ಟು ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗೂ ನನಗೆ ನೋವು ಕೊಡ್ತಿದ್ದೀರ ಕೃಷ್ಣ. ಯಾವ ಆಸೆನೂ ಇಲ್ಲದೆ ಇಂಡಿಯಾಗೆ ಬಂದೆ. ನಿಮ್ಮ ಪರಿಚಯ ಆದಮೇಲೆ ನೀವೇ ನನ್ನ ಆಸರೆ ಆಗ್ತೀರಾ ಅಂತ ಅಂದ್ಕೊಂಡೆ. ಆದರೆ ಇವಾಗ ನೀವೇ ನನ್ನನ್ನು ದೂರ ಮಾಡಿದ್ಮೇಲೆ ನಾನು ಯಾವ ಆಸೆಗೋಸ್ಕರ ಬದುಕಲಿ? ಯಾರ ಆಸರೆ ಕೇಳಲಿ? ನೀವು ನನ್ನ ಜೊತೆ ಇಲ್ಲದೆ ಹೋದರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ. ನಿಮಗೋಸ್ಕರನೇ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ನೀವೇ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ಗಂಡ ನಿಮ್ಮ ಹೆಂಡತಿನ ಲವ್ ಮಾಡ್ತಾ ಇದ್ರು. ಏನು ಕೃಷ್ಣ ಅವರೇ ಹಾಗೆ ನಿಂತ್ಕೊಂಡ್ಬಿಟ್ರಿ? ನಾನು ಹೇಳಿದ್ದು ಅವರು ಕಾಲೇಜ್ನಲ್ಲಿದ್ದಾಗ ಲವ್ ಮಾಡಿದ್ರು ಅಂತ. ಇವಾಗ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಡಿ. ಏ ಮಂದರ, ಇವಾಗ ಅದೆಲ್ಲ ಯಾಕೆ? ಸುಮ್ಮನೆ ಇರು. ಲಕ್ಷ್ಮಿ, ನಿಮ್ಮ ಯಜಮಾನ್ರಿಗೂ ಗೊತ್ತಾಗ್ಲಿ ಬಿಡೆ ಎಷ್ಟು ಜನ ಹುಡುಗರು ನಿನ್ನ ಲವ್ ಮಾಡ್ತಿದ್ರು ಅಂತ. ಕೃಷ್ಣ ಅವರೇ, ಹುಡುಗರನ್ನ ಹಿಂದೆ ಬೀಳಿಸ್ಕೊಳ್ಳೋದ್ರಲ್ಲಿ ನಿಮ್ಮ ವೈಫು ನಂಬರ್ 1. ನಮ್ಮ ಕಾಲೇಜಿನ ಹುಡುಗರು ಹೈಯೆಸ್ಟ್ ಪ್ರಪೋಸ್ ಮಾಡಿರೋದು ಅಂದರೆ ಇವಳಿಗೇನೆ. ಏ ಮಂದರ, ನೀನು ಬಂದು ಎಷ್ಟೊತ್ತಾಯ್ತು? ಏನು ತಿಂದು ಇಲ್ಲ, ಕುಡ್ದು ಇಲ್ಲ. ಬಾ. ಏನು ಲಕ್ಷ್ಮಿ, ನಿಮ್ಮ ಯಜಮಾನ್ರಿಗೆ ನನಗೆಲ್ಲ ಹೇಳ್ಬಿಡ್ತೀನಿ ಅಂತ ಭಯನಾ? ಆ ವಿಷಯ ಹೇಳಿ ನಿಮ್ಮ ಸಂಸಾರನ ಹಾಳು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಅಮ್ಮ. ಯಾವುದೇ ಏನದ್ರ ಬಗ್ಗೆ ಮಾತಾಡ್ತಿದ್ಯಾ? ಅದೇನು ಅಂತ ನನಗೆ ನೆನಪಿಲ್ಲ. ಆಹಾ, ಕಳ್ಳಿ, ಎಲ್ಲ ನೆನಪಿರುತ್ತೆ. ಸುಮ್ಮನೆ ನಾಟಕ ಮಾಡಬೇಡ. ಮಂದಾರ ಅವರೇ, ಅದೇನು ಅಂತ ಹೇಳಿ, ಪರವಾಗಿಲ್ಲ. ಬೇಡ ಬೇಡಪ್ಪ, ಆ ವಿಷಯ ಗೊತ್ತಾದರೆ ನೀವು ಲಕ್ಷ್ಮಿಗೆ ಡೈವರ್ಸೇ ಕೊಟ್ಬಿಡ್ತೀರಾ. ಮಂದಾರ, ಸುಮ್ಮನೆ ಜೋಕ್ ಮಾಡಬೇಡ. ನಮ್ಮ ಕಾಲೇಜ್ ಟೈಮಲ್ಲಿ ಅಂಥದ್ದೆಲ್ಲ ಏನೂ ನಡೆದಿಲ್ಲ. ಸುಮ್ಮನೆ ಏನೇನೋ ಹೇಳಬೇಡ. ಮಂದಾರ ಅವರೇ,
ನೀವು ಹೇಳಿ. ಹಾಂ, ಲಕ್ಷ್ಮಿ ಒಂದು ಹುಡುಗನ ಲವ್ ಮಾಡ್ತಾ ಇದ್ಲು. ಮದುವೆ ಆಗ್ತೀನಿ ಅಂತ ಹೇಳಿ ಮಾಡಿಸಿ ಕೊನೆಗೆ ಆ ಹುಡುಗನಿಗೆ ಕೈ ಕೊಟ್ಬಿಟ್ಲು. ನೀವು ಸುಳ್ಳು ಹೇಳ್ತಿದ್ದೀರಾ? ನಿಜ ಕೃಷ್ಣ ಅವರೇ. ನಾನು ನಿಮ್ಮ ಮಾತನ್ನ ನಂಬಲ್ಲ. ಯಾಕಂದ್ರೆ ಲಕ್ಷ್ಮಿ ಆ ರೀತಿ ಮಾಡೋಳಲ್ಲ. ನಿಜ ಕೃಷ್ಣ ಅವರೇ, ನಾನು ಜೋಕ್ ಮಾಡಿದೆ ಅಷ್ಟೇ. ಏನ್ ಲಕ್ಷ್ಮಿ, ಭಯ ಆಯ್ತಾ? ಏನೇ ಆಗ್ಲಿ ಕೃಷ್ಣ ಅವರೇ, ನಿಮ್ಗೆ ನಿಮ್ಮ ಹೆಂಡತಿ ಮೇಲೆ ಡೌಟ್ ಬರಲಿಲ್ಲ ನೋಡಿ. ಇಲ್ಲ, ಅವಳು ಇನ್ನೊಬ್ಬರಿಗೆ ಮೋಸ ಮಾಡೋಳಲ್ಲ ಅಂತ ನನಗೆ ಗೊತ್ತು. ಕೃಷ್ಣ ಅವರೇ, ನೀವು ನಿಜವಾಗ್ಲೂ ಗ್ರೇಟ್ ಬಿಡಿ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಹೆಂಡತಿ ಮೇಲೆ ಡೌಟ್ ಪಡೋ ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ಇದ್ದಾರೆ ಅಂದರೆ ನಂಬೋಕೆ ಆಗಲ್ಲ. ಗಂಡ ಹೆಂಡತಿ ಮಧ್ಯೆ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಂಬಿಕೆ ಮಾತ್ರ ಇರಲೇಬೇಕು. ಆಗಲೇ ಅದು ಸುಂದರವಾದ ಸಂಸಾರ ಅನ್ನಿಸ್ಕೊಳ್ಳೋದು. ಗ್ರೇಟ್ ಲಕ್ಷ್ಮಿ, ನಿನಗೆ ಇಂಥ ಗಂಡ ಸಿಕ್ಕಿರೋದು ನಿನ್ನ ಅದೃಷ್ಟನೇ ಕಣೆ. ಹೌದು ಕೃಷ್ಣ ಅವರೇ, ನೀವು ಕೂಡ ಅದೃಷ್ಟವಂತರೆ. ಯಾಕಂದ್ರೆ ಕಾಲೇಜ್ನಲ್ಲಿ ಎಷ್ಟು ಜನ ಹುಡುಗರು ಲಕ್ಷ್ಮಿ ಹಿಂದೆ ಬಿದ್ದರೂ ಕೂಡ ಅವಳು ಕ್ಯಾರೆ ಅಂದಿಲ್ಲ ಗೊತ್ತಾ? ನಿಜ, ನಾನು ಅದೃಷ್ಟವಂತನೇ. ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ತಿದ್ಯಮ್ಮ? ಐಶ್ವರ್ಯ, ಲಕ್ಷ್ಮಿ, ನೀನು ಸುಖವಾಗಿದ್ಯಾ? ಹೇಳು ಲಕ್ಷ್ಮಿ, ನೀ ಸುಖವಾಗಿದ್ಯಾ ತಾನೇ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನು ನಿನ್ನ ಗಂಡ ಮುಖ ಕೊಟ್ಟು ಮಾತಾಡಿದ್ನೇ ನಾನು ನೋಡಿಲ್ಲ. ಅವ್ರು ಏನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತೀಯ. ಏನಾಗ್ತಿದೆ ಲಕ್ಷ್ಮಿ? ಏನಾಯ್ತು ಹೇಳು. ಲಕ್ಷ್ಮಿ, ನನ್ನ ಹತ್ರ ಹೇಳ್ಕೊಳಕ್ಕಾಗ್ದಿರೋಂಥ ಸಮಸ್ಯೆ ಏನಾದರೂ ಇದ್ರೆ ಹೇಳ್ಬೇಡ ಬಿಡು. ಅಟ್ಲೀಸ್ಟ್ ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಾದರೆ ನನ್ನ ಕೈಲಾಗಿರೋಂಥ ಸಹಾಯನ ನಾನು ಮಾಡ್ಬೋದು ಕಣೆ. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದೇ ಇರಲ್ಲ ಮಂದಾರ, ಅದನ್ನೆಲ್ಲ ಅನುಭವಿಸ್ಲೇಬೇಕು ಅಷ್ಟೆ. ಏನೇ ಇದ್ರೂ ನನ್ನ ಹತ್ರ ನೇರವಾಗಿ ಹೇಳು ಲಕ್ಷ್ಮಿ. ನೇರವಾಗಿ ಹೇಳೋದಕ್ಕೆ ಏನೇ ಇದೆ? ಸಂಸಾರ ಅಂದಮೇಲೆ ಸಾವಿರ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ? ಯಾವುದು ಅಂತ ಹೇಳಿ. ನಾನು ಈ ಮನೆಗೆ ಬಂದಾಗ ನೀನು ನೋಡಿದ್ಮೇಲೆ ನೀನು ತುಂಬ ಸಂತೋಷವಾಗಿದ್ದೀಯಾ ಅಂತ ಅಂದ್ಕೊಂಡೆ. ಆದರೆ ನೀನು ಮಾತಾಡೋದನ್ನೆಲ್ಲ ಕೇಳ್ತಿದ್ರೆ ನಿನ್ನ ಮನಸ್ಸಲ್ಲಿ ಏನೋ ಒಂದು ನೋವಿದೆ ಅಂತ ಅನ್ನಿಸ್ತಿದೆ. ಏನಾಯಿತು ಲಕ್ಷ್ಮಿ? ಏನಿಲ್ಲ ಬಿಡು ಮಂದರ, ನನ್ನನ್ನು ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ಯಾ? ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗು ಸಾಕು. ಸುಮ್ಮನೆ ನನ್ನ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಬೇಡ. ಮದುವೆ ಅಂತ ಮಾಡ್ಕೊಂಡು ಬಂದಮೇಲೆ
ಮನೆ ಗಂಡ ಹೇಗೆ ಇದ್ರೂ ಬದುಕಲೇಬೇಕಲ್ವಾ? ಅಂದರೆ ನಿನಗೆ ಕೃಷ್ಣನಿಂದ ಸಮಸ್ಯೆ ಆಗ್ತಿದ್ಯಾ? ಅವ್ರನ್ನ ನೋಡ್ತಿದ್ರೆ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾರೆ ಕಣೆ. ಅವರಿಂದ ನಿನಗೆ ಯಾವುದೇ ಸಮಸ್ಯೆ ಆಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಕ್ಷ್ಮಿ, ಗಂಡ ಹೆಂಡತಿ ಅಂದಮೇಲೆ ಸಾವಿರ ಸಮಸ್ಯೆಗಳಿರುತ್ತೆ. ಎಲ್ಲ ಸಮಸ್ಯೆಗಳನ್ನ ಅನುಸರಿಸ್ಕೊಂಡು ಹೋಗಬೇಕು ಅಂತ ನಾನೇನು ನಿನಗೆ ಹೇಳ್ತಿಲ್ಲ. ನಾನು ಹೇಳ್ತಿರೋದಿಷ್ಟೇ, ಈ ಸಮಸ್ಯೆ ಅಂತ ಬಂದರೆ ಅದು ನಿಮ್ಮಿಬ್ಬರ ಮಧ್ಯೆ ತಾನೇ ಬರಬೇಕು. ಅದರಿಂದ ಮೊದಲು ನಿನ್ನ ಗಂಡನ ಸರಿಯಾಗಿಟ್ಕೊ. ನಾನು ಅಷ್ಟೇ ಕಣೆ, ನನ್ನ ಗಂಡ ಕೋಪದಲ್ಲಿದ್ದರೆ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಅವ್ರು ಏನಾದರೂ ಖುಷಿಯಾಗಿದ್ದಾರೆ ಅಂತ ಗೊತ್ತಾದರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ನೋಡು ಲಕ್ಷ್ಮಿ, ನಾವು ಮನೆ ಬಿಟ್ಟು ಜಾಸ್ತಿ ಆಚೆ ಹೋಗೋರಲ್ಲ. ನಮಗೆ ಗಂಡ ಮಗುನ ನೋಡ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸತ್ತೆ. ಆದರೆ ಅವ್ರಿಗೆ ಆ ಥರ ಅಲ್ಲ ಕಣೆ. ಹೊರಗಡೆ 1000 ಜನರನ್ನ ಮೀಟ್ ಮಾಡ್ತಾರೆ, ಮಾತಾಡ್ತಾರೆ, 1000 ಟೆನ್ಷನ್ಗಳಿರುತ್ತೆ. ಅವರು ಮನೆಗೆ ಬಂದಾಗ ಅವ್ರ ಟೆನ್ಷನ್ನೆಲ್ಲ ಮರೆಸೋ ಹೆಂಡತಿ ನೀನಾಗಿರ್ಬೇಕು ಕಣೆ. ಯಾವ ಗಂಡಂಗೆ ಕತ್ಲೆ ಆಗ್ತಿದ್ದಂಗೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೋ ಅವ್ರ ಸಂಸಾರ ಚೆನ್ನಾಗಿದೆ ಅಂತ ಅರ್ಥ. ಸ್ವಂತ ಮನೆಗೆ ಹೋಗೋದಕ್ಕೆ ಯಾರು ಬೇಜಾರು ಮಾಡ್ಕೊತಾರೋ ಅಂಥವ್ರ ಸಂಸಾರದಲ್ಲಿ ತುಂಬ ಸಮಸ್ಯೆಗಳಿದೆ ಅಂತಲೇ ಅರ್ಥ ಕಣೆ. ಈಗ ಹೇಳು ಲಕ್ಷ್ಮಿ, ನಿನ್ನ ಸಂಸಾರ ಹೇಗಿದೆ ಅಂತ? ನೀನು ಸಂತೋಷವಾಗಿದ್ಯಾ? ಮಾವ, ಅವಳಿಗೆ ಕೊಡಿತಿದ್ದೀರಾ? ಇನ್ನೇನು ಮಾಡಲಿ ಸಂಕೇತ್? ತಂದೆನೂ ಅರ್ಥ ಮಾಡ್ಕೊಳ್ದೆ ಬರೀ ಇವಳ ಆಟನೇ ಸಾಧಿಸ್ತಿರೋ ಅವಳಿಗೆ ಇನ್ನೇನು ಮಾಡ್ಬೇಕು ಹೇಳು? ತನ್ ಬರ್ತಿರೋ ಕೋಪಕ್ಕೆ ಇವಳ ಕುತ್ತಿಗೆ ಸಾಯಿಸ್ಬೇಡ ಅನ್ಸುತ್ತೆ. ಆದ್ರೆ ಇವಳನ್ನು ಕಳ್ಕೊಂಡು ನಾನು ಬದುಕಿರ್ತೀನೋ ಅನ್ನೋ ಚಿಂತೆ ನನ್ನ ಕಾಡ್ತಿದ್ದೆ. ಧರ್ಮ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊಪ್ಪ. ಐಶ್ವರ್ಯ, ನೀನು ಮಾಡ್ತಾ ಇರೋದು ಸರಿ ಇಲ್ಲಮ್ಮ, ತಪ್ಪು. ನಾನು ಸರಿಯಾದ ಸಮಯಕ್ಕೆ ನೀನು ಬಂದು ನೋಡದೆ ಹೋಗಿದ್ರೆ ನೀನು ಏನಾಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ನೀನು ಸಾಯೋದಕ್ಕೆ ನಿರ್ಧಾರ ಮಾಡೋದಕ್ಕೂ ಮುಂಚೆ ನಮ್ಮ ಧರ್ಮನ ನೆನಪು ನಿನಗೆ ಬರಲಿಲ್ವೇನಮ್ಮ? ತಂದೆ ನೆನಪು ಬಂದಿದ್ರೆ ಇವಳು ಸಾಹಿತ್ಯ ಹಾಕಿ ಹೋಗ್ತಿದ್ಲಕ್ಕ. ಇವಳಿಗೆ ಐಶ್ವರ್ಯ ಅಂತ ಹೆಸರಿಟ್ಟು ಇಷ್ಟೊಂದು ಐಶ್ವರ್ಯ ಮಾಡಿದ ಯಾರಿಗೋಸ್ಕರ? ಇವಳಿಗೋಸ್ಕರ ತಾನೇ. ಇವಳ ತಾಯಿನ ಕಳ್ಕೊಂಡ್ಮೇಲೆ ಎಷ್ಟೋ ಜನ ನನಗೆ ಇನ್ನೊಂದು ಮದುವೆ ಮಾಡ್ಕೋ ಅಂತ ಬಲವಂತ ಮಾಡಿದ್ರು. ಆದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾರಿಗೋಸ್ಕರ? ಇವಳಿಗೋಸ್ಕರ. ಬಂದವಳು ಎಲ್ಲಿ ಇವಳನ್ನು ಕಡೆಗಣಿಸ್ತಾಳೋ, ಮಲತಾಯಿ ಧೋರಣೆ ತೋರಿಸ್ತಾಳು ಅಂತ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಈ ಹೃದಯ ಆಸ್ಪತ್ರೆಯಲ್ಲೇ ಸಾಯ್ಬೇಕಾಗಿತ್ತು. ಮತ್ತೆ ಬದುಕಿ ಬಂದಿರೋದು ಇವಳು ಮದುವೆ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅನ್ನೋದನ್ನು ನೋಡೋದಕ್ಕೆ ತಾನೇ. ಒಳ್ಳೆ ಹುಡುಗನ್ ನೋಡಿ ಇವಳ ಕುತ್ತಿಗೆಗೆ 3 ಗಂಟೆ ಹಾಕ್ಸೋಣ ಅಂತ ನೋಡಿದ್ರೆ ಇವಳೇ ಕುತ್ತಿಗೆಗೆ ನೇಣು ಹಾಕೊಳ್ಳಕ್ಕೆ ರೆಡಿ ಆಗಿದ್ದಾಳೆ. ಧರ್ಮ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಪ್ಪ. ಮೊದಲೇ ನಿನ್ಗೆ ಹುಷಾರಿಲ್ಲ. ಇಲ್ಲಕ್ಕ, ಈ ಜೀವದ ಬಗ್ಗೆ ಆಸೆನೇ ಹೊಟ್ಟೆತಕ್ಕ. ಯಾವುದೇ ಒಬ್ಬ ತಂದೆ ತನ್ನ ಮಗಳನ್ನ
ಒಳ್ಳೆ ಗುಣ ಇರೋನಿಗೆ, ಒಳ್ಳೆ ಸಂಬಳ ಇರೋನಿಗೆ, ಒಳ್ಳೆ ಕೆಲಸ ಇರೋನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಹೊರತು ಒಬ್ಬ ಮದುವೆ ಆಗಿರೋನಿಗೆ, ಒಂದು ಮಗು ಇರೋನಿಗೆ ಮದುವೆ ಮಾಡಿ ಕೊಡಕ್ಕೆ ಒಪ್ತಾನ? ಇದಕ್ಕೆಲ್ಲ ಕಾರಣ ಕೃಷ್ಣ ಮಾವ. ಇವಳ್ದೇನು ತಪ್ಪಿಲ್ಲ. ಆಫೀಸಲ್ಲಿ ಕೆಲಸ ಮಾಡೋರನ್ನ ಮನೆ ಕರೆದು ಮರ್ಯಾದೆ ಮಾಡಿದ್ರೆ ಹಿಂಗೆ ಆಗೋದು. ಅವನೇನ್ ಮಾಡ್ದ ಸಂಕೇತ್? ಕೊಡುವ ಸಂಬಳಕ್ಕಿಂತ ಜಾಸ್ತಿ ಕೆಲಸನೇ ಮಾಡ್ದ. ನನ್ನ ಪ್ರಾಣ ಉಳಿಸ್ದ, ಇವಳ ಪ್ರಾಣನೂ ಉಳಿಸ್ದ. ಕೃಷ್ಣ ಯಾವ ತಪ್ಪು ಮಾಡಿಲ್ಲ ಸಂಕೇತ್. ತಪ್ಪು ಮಾಡಿದಲ್ಲ ಇವಳೇ. ಅವನ ಬಗ್ಗೆ ಸರಿಯಾಗಿ ವಿಚಾರಿಸಿ ಅವನ ಪ್ರೀತಿ ಮಾಡಿದ್ಲು. ಅವನಿಗೊಂದು ಸಂಸಾರ ಇದೆ ಅಂತ ಗೊತ್ತಾದ ಮೇಲೂ ಅವನೇ ಬೇಕು ಅಂತ ಹಠ ಮಾಡಿದ್ಲು. ಆದ್ರೆ ಈಗ ಈ ತಂದೆಯನ್ನು ಬಟ್ಟಿಯಾಗಿ ಮಾಡಿ ಹೋಗಕ್ಕೆ ರೆಡಿಯಾದ. ಹೌದು ಧರ್ಮ, ನೀನು ಹೇಳ್ತಾ ಇರೋ ಮಾತಿನಲ್ಲಿ ಸತ್ಯ ಇದೆ. ಐಶ್ವರ್ಯ ಕೃಷ್ಣನ ಮೇಲಾಗಿರೋ ಆಕರ್ಷಣೆನ ಪ್ರೀತಿ ಅಂದ್ಕೊಂಡಿದ್ದಾಳೆ. ಸಮಾಧಾನ ಮಾಡಿ ಅವಳಿಗೆ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತಗೊಂಡು ಬರೋದು ಬಿಟ್ಟು ನೀನೇ ಹೀಗೆ ದುಡುಕಿ ಮಾತಾಡಿದ್ರೆ ಹೇಗೆ? ಇನ್ನೆಷ್ಟು ಅಂತ ಬುದ್ಧಿ ಹೇಳೋದಕ್ಕ? ದಾರಿ ತಪ್ಪಿರೋ ಮಕ್ಕಳಿಗೆ ಬುದ್ಧಿ ಹೇಳಿ ದಾರಿಗೆ ತರಬಹುದು, ಆದ್ರೆ ಮನಸ್ಸನ್ನೇ ಹಾಳು ಮಾಡ್ಕೊಂಡವ್ರಿಗೆ ಏನಂತ ಬುದ್ಧಿ ಹೇಳೋದು? ಧರ್ಮ, ಸಮಾಧಾನ ಮಾಡ್ಕೋ. ಅಕ್ಕ, ನಿಂಗೆ ಗೊತ್ತಾ, ಇವಳಮ್ಮ ಇವಳನ್ನ ನನ್ನ ಕೈ ಕೊಟ್ಟು ಹೋದ್ಮೇಲೆ ನಾನು ಒಬ್ಬಂಟಿ ಅಂತ ಅನಿಸ್ತಾ ಇತ್ತು. ಆದ್ರೆ ಇವಳನ್ನು ನೋಡ್ಕೋತಾ ನಾನು ಎಲ್ಲಾನು ಮರ್ತ್ಬಿಟ್ಟೆ. ಆಮೇಲೆ ಇವಳು ಫಾರಿನ್ಗೆ ಹೋದ್ಮೇಲೆ ಮತ್ತೆ ಒಬ್ಬಂಟಿ ಆದ ಅನಿಸ್ತಾ ಇತ್ತು. ಆದ್ರೆ ಎಲ್ಲೋ ನನ್ನ ಮಗಳು ಚೆನ್ನಾಗಿರ್ತಾಳಂತ ಅದನ್ನೂ ಮರ್ತೆ. ಆದ್ರೆ ಇವಳು ಈಗ ನನ್ನ ಜೀವನ ಪೂರ್ತಿ ಒಬ್ಬಂಟಿ ಮಾಡಿ ಹೋಗಕ್ಕೆ ರೆಡಿಯಾಗಿದ್ದಾಳೆ. ಇವಳಿಗೆ ನನ್ನ ನೋವೇ ಅರ್ಥ ಆಗ್ತಾ ಇಲ್ವಾ? ಸಾಯ್ಬೇಕಾಗಿರೋದು ಇವಳಲ್ಲ, ನಾನು.